ಜನಸಾಮಾನ್ಯರ ಮೇಲೆ ಪ್ರಯಾಣ ದರವನ್ನು ಹೆಚ್ಚು ಮಾಡುವ ಮುಖಾಂತರ ಹಣ ಕೂಡಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಬಡ ಜನರು ದಿನನಿತ್ಯ ಬಸ್ನಲ್ಲಿ ಓಡಾಡುವಂಥ ಪರಿಸ್ಥಿತಿ. ಇವತ್ತು ಹಣ 5 ರೂಪಾಯಿ ದುಡಿದು 10 ರೂಪಾಯಿ ಸರ್ಕಾರಕ್ಕೆ ಕೊಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗೈತಿ. ಇವತ್ತು ಆಸ್ಪತ್ರೆಗೆ ಹೋದ್ರೆ ಔಷಧಿಗಳಿಲ್ಲ, ಸ್ಕ್ಯಾನಿಂಗ್ ಮಾಡಲಿಕ್ಕೆ ಸ್ಕ್ಯಾನ್ ಇಲ್ಲ, ಹಲವಾರು ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳಿಲ್ಲ, ಅವರ ಪಗಾರ ಕೊಡಲಿಕ್ಕೆ ಹಣ ಇಲ್ಲ. ಕಾಂಗ್ರೆಸ್ ಸರ್ಕಾರ ಇವತ್ತು ಜನಸಾಮಾನ್ಯರಿಂದ ಹಣವನ್ನು ಲೂಟಿ ಮಾಡ್ತಾ ಇದೆ. ಬಾಣಂತಿಯರಿಗೆ ಸರಿಯಾಗಿ ಔಷಧವನ್ನು ಕೊಡದೆ ಇಡೀ ರಾಜ್ಯಾದ್ಯಂತ 350 ಬಾಣಂತಿಯರ ಸಾವನ್ನು ನಾವು ನೋಡ್ತಾ ಇದ್ದೀವಿ. ಬಳ್ಳಾರಿಯಲ್ಲಿ ಕೇವಲ 35 ಬಾಣಂತಿಯರ ಸಾವು ನಾವೆಲ್ಲ ನೋಡಿದ್ದೀವಿ. ಇಷ್ಟು ಲಜ್ಜೆಗೆಟ್ಟ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತು ಬೇಗ ರಾಜೀನಾಮೆಯನ್ನು ಪಡೆದುಕೊಳ್ಬೇಕು. ಒಳ್ಳೆ ಆಡಳಿತವನ್ನು ಇವತ್ತು ಕೊಟ್ಟು ಜೀವ ಉಳಿಸುವಂಥ ಕೆಲಸವನ್ನು ಮಾಡಬೇಕು. ಕಾಂಗ್ರೆಸ್ ಸರ್ಕಾರ ಕಾಂಟ್ರಾಕ್ಟರ್ಗೆ ಹಣ ನೀಡದೆ ಇವತ್ತು ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಧಿಕಾರಿಗಳು ಹೆದರಿ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಇವತ್ತು ಹಾಲಿನ ದರ ಹೆಚ್ಚಾಗಿದೆ, ಸ್ಟಾಂಪ್ ಡ್ಯೂಟಿ ಖರೀದಿ ಮಾಡೋಕೆ ಹೋದ್ರೆ ಸ್ಟಾಂಪ್ ಡ್ಯೂಟಿ ಹೆಚ್ಚಾಗೈತಿ. ಇವತ್ತು ಉತ್ತಾರ ತೊಗೊಳಕ್ಕೆ 15 ರೂಪಾಯಿ ಇತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ, ಇವತ್ತು 100 ರೂಪಾಯಿ ಇವತ್ತು ರೈತರು ಕೊಡಬೇಕಾಗಿದೆ. ಇವತ್ತು ಎಲ್ಲ ವಿಭಾಗದಲ್ಲಿ ಇವತ್ತು ಹಣವನ್ನು ಹೆಚ್ಚು ಮಾಡಿ, ಪೆಟ್ರೋಲ್ ಡೀಸೆಲ್ ಹೆಚ್ಚು ಮಾಡ್ಯಾರ, ಎಲ್ಲ ಹೆಚ್ಚು. ಅಂದರೆ ಸರ್ಕಾರ ಜನರಿಂದ ಲೂಟಿ ಮಾಡಿ, ಹಣವನ್ನು ಲೂಟಿ ಮಾಡಿ ಜನರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು 5 ಭಾಗ್ಯ ಕೊಟ್ಟಾರ. 6ನೇ ಭಾಗ್ಯ ಯಾವುದು ಅಂದರೆ ಬಾಣಂತಿಯರ ಸಾವು ಭಾಗ್ಯ. 7ನೇ ಭಾಗ್ಯ ಯಾವುದು ಅಂದರೆ ಇವತ್ತು ಆತ್ಮಹತ್ಯೆ ಭಾಗ್ಯ. 8ನೇ ಯಾವುದು ಅಂದರೆ ಇವತ್ತು ಪ್ರಯಾಣವನ್ನು ಹೆಚ್ಚು ಮಾಡೋಣ. ಇದು 8ನೇ ಭಾಗ್ಯ, ಹೊಸ ವರ್ಷದ ಕೊಡುಗೆ ಆಗ್ತದೆ. ತಿಳ್ಕೊರಿ ಜನ ಇವತ್ತು ಅರ್ಥ ಮಾಡ್ಕೋಬೇಕು. ನಾವು ಆರಿಸಿ ಕಳಿಸಿದಂಥ ಸರ್ಕಾರ ಯಾವ ರೀತಿ ಇವತ್ತು ದಿವಾಳಿಯಾಗಿದ್ದು ಲಜ್ಜೆಗೆಟ್ಟ ಐತೆ ನಾವು ಅರ್ಥ ಮಾಡ್ಕೋಬೇಕು. ಬೇಗ ಈ ಸರ್ಕಾರವನ್ನು ಜನರು ಕಿತ್ತೋಗಿದ್ದಾರೆ ಅಂತೇಳಿ ನಮ್ಮಲ್ಲಿ ಹೇಳಿ ಇವತ್ತು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ. ನಾಳೆ ಪ್ರಯಾಣ ದರ ಹೆಚ್ಚು ಮಾಡಿದರೆ ನಾವು ರಾಜ್ಯಾದ್ಯಂತ ಬಸ್ಗಳನ್ನು ಬಂದ್ ಮಾಡಿ ಅದನ್ನು ಹಿಂತೆಗೊಳ್ಳುವವರೆಗೂ ನಾವು ಕೇಳೋದಿಲ್ಲ ಅಂತೇಳಿ ನಾನು ಇಲ್ಲಿ ಆಗ್ರಹಿಸ್ತೀನಿ. ಸಚಿನ್ ಪಾಂಚಾಳ್ ಅವರ ಹತ್ಯೆ ದುರದೃಷ್ಟಕರ, ಆಗಬಾರ್ದಾಗಿತ್ತು. ಅದರ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಈಗಾಗಲೇ ಎನ್ಕ್ವೈರಿ ಪ್ರಾರಂಭ ಮಾಡಿದೆ. ಎನ್ಕ್ವೈರಿ ತಕ್ಕ ಮಟ್ಟದಲ್ಲಿ ನಡೆದಿದೆ. ಅದು ಸತ್ಯ ಹೊರಗೆ ಬರಲಿ. ಸತ್ಯ ಹೊರಗೆ ಮೇಲೆ ಯಾರಿಗೆ ತಪ್ಪಿತಸ್ಥರೋ ಅವ್ರಿಗೆ ಶಿಕ್ಷೆ ಆಗಲಿ ಅನ್ನೋದು ಎಲ್ಲರೂ ಕೂಡ ನಮ್ಮ ಒತ್ತಾಯ ಇದೆ. ಅದ್ರ ಜೊತೆಗೆ ಯಾವುದೇ ರೀತಿ ಸಂಬಂಧ ಇರಲಾರ್ದೇನೆ, ಯಾವ ರೀತಿ ಈಶ್ವರಪ್ಪ ಅವರ ಕೇಸ್ನಲ್ಲಿ ಡೈರೆಕ್ಟಾಗಿ ಈಶ್ವರಪ್ಪ ಅವ್ರ ಹೆಸರು ಬರೆದು ಇವರೇ ನಮ್ಮ ಕಾರಣ ಅಂತೆಲ್ಲ ಬರೆದಿದ್ರು, ಆ ರೀತಿ ಯಾವುದೇ ಡೈರೆಕ್ಟಾಗಿ ಅಲಿಗೇಷನ್ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಲೆಟ್ರಲ್ಲಿ ಯಾವುದೂ ಇಲ್ಲ. ಅವ್ರ ಚೇಲಾಗಳು ಅನ್ನೋ ಪದ ಬಳಸಿದ್ದಾರೆ, ಅದು ಬಿಟ್ಟರೆ ಡೈರೆಕ್ಟ್ ಕನೆಕ್ಷನ್ ಯಾವುದೂ ಇಲ್ಲ. ಅದಕ್ಕೆ ಸತ್ಯಾಸತ್ಯತೆ ಹೊರಬರೋವರೆಗೆ ವಿನಾಕಾರಣ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನೋದು ನಮ್ಮ ಭಾವನೆ ಇದೆ. ಆ ಭಾವನೆ ತಮ್ಮ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ಮತ್ತು ದಯಮಾಡಿ ವಿರೋಧ ಪಕ್ಷದವರು ತಾಳ್ಮೆಯಿಂದ ಎನ್ಕ್ವೈರಿ ರಿಪೋರ್ಟ್ ಹೊರಗೆ ಬರೋವರೆಗೆ ತಾಳ್ಮೆಯಿಂದ ಇರಿ. ಎನ್ಕ್ವೈರಿ ರಿಪೋರ್ಟ್ ಬಂದ ಮೇಲೆ ಸತ್ಯ ಗೊತ್ತಾಗ್ತದೆ. ಸತ್ಯ ಜೊತೆ ನೀವು ನಿಂದರೆ ನಾವು ನಿಲ್ತೀವಂತ ನಮ್ಮದು ಅಷ್ಟೇ ವಿನಂತಿ.